ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಚಿನ್ಮಯಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾವು ಸಾಕಷ್ಟು ನಮ್ಮ ರೈತರು ಕಷ್ಟಪಟ್ಟು ಬೆಳೀತಾರೆ, ಆದರೆ ಆ ಫಸಲು ಅವ್ರಿಗೆ ಕೈಗೆ ಸಿಗಲ್ಲ. ಸಾಕಷ್ಟು ತೊಂದರೆಗಳು ಬರುತ್ತೆ. ಹುಳಗಳು ಇರ್ಬೋದು ಅಥವಾ ಬೇರೆ ಒಂದು ರೋಗ ಇರ್ಬೋದು. ಮನೆಗೆ ತೊಗೊಂಡೋಗೋಷ್ಟೊತ್ತಿಗೆ ಅವ್ರಿಗೆ ಎಲ್ಲ ರೀತಿ ನಷ್ಟಗಳಾಗ್ಬಿಡುತ್ತೆ. ಎಷ್ಟೋ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತಾರೆ, ಆದರೆ ಅದನ್ನು ಮನೆಗೆ ತೊಗೊಂಡು ಹೋಗೋ ಅಷ್ಟರೊಳಗೆ ಅರ್ಧಕ್ಕರ್ಧ ಅವ್ರಿಗೇನೂ ಸಿಕ್ಕಿರಲ್ಲ. ಏಕೆ, ನಮ್ಮ ರೈತರು ಇಲ್ಲ ಅಂದರೆ ನಾವು ಕೂಡ ಇರೋಕ್ಕಾಗಲ್ಲ. ರೈತರು ಬೆಳೆದ್ರೇ ನಾವು ತಿನ್ನೋದು. ಹಾಗಾಗಿ ನಾವು ನಮ್ಮ ರೈತರಿಗೆ ಏನು ಸಹಾಯ ಆಗುತ್ತೋ ಅದನ್ನು ನಾವು ಮಾಡಬೇಕು. ಹಾಗಾಗಿ ಇದೊಂದು ಸಣ್ಣ ಇದು, ಯಾಕೆ ಅಂತಂದರೆ ಅವರು ಕಷ್ಟಪಟ್ಟು ದುಡ್ದಂಥ ಒಂದು ಬೆಳೆ ಏನಿದೆ ಅವರಿಗೆ ಒಳ್ಳೆ ಫಲ ಸಿಕ್ಕಬೇಕು ಅನ್ನೋದೇ ಈ ಒಂದು ಉದ್ದೇಶ. ಇದಕ್ಕೆ ಏನು ಮಾಡ್ಕೋಬೇಕು ಅನ್ನೋದು ನಾವು ತಿಳ್ಕೊಳ್ಳೋಣ. ಈ ಒಂದು ಏನು ಮಂತ್ರ ಇಲ್ಲಿ ನಿಮಗೆ ಕಾಣ್ತಾ ಇದೆ, ಇದು ಬಂದು ನಿಮಗೆ ಮಯೂರಶಿಖಿಯನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಈ ಮಯೂರಶಿಖಿ ಅಂತ ಒಂದು ಮೂಲಿಕೆ. ಇದು ನಿಮಗೆ ಗೊತ್ತಾಗಿಲ್ಲ ಅಂದರೆ ನಿಮಗೆ ಆ ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಎಲ್ಲ ಕೊಡ್ತಾರೆ. ಇನ್ನು ಕೆಲವು ಏನೇನಿದೆ ಅಂತ ನಾನು ಹೇಳ್ತೀನಿ. ಇದಕ್ಕೆ ಬೇಕಾಗಿರೋವಂಥದ್ದು, ಅಮಾವಾಸ್ಯೆ ದಿನ ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ. ಇದು ಬಂದು ನಿಮಗೆ ತ್ರಯೋದಶಿ ಅಥವಾ ಚತುರ್ದಶಿ ಅಮಾವಾಸ್ಯೆಗಳಲ್ಲಿ ಇದನ್ನು ನೀವು ಜಪ ಮಾಡ್ಕೋಬೇಕು. ಅಂದರೆ ದಿನಕ್ಕೆ 1000ದಂತೆ ಪ್ರತಿದಿನ ಜಪ ಮಾಡಬೇಕು. ಒಟ್ಟು 1,00,000 ಜಪ ಆಗಬೇಕು. ಆಗ ಇದು ಮಾಡಿದಾಗ ನಿಮಗೆ ಸಿದ್ಧಿ ಆಗಿದೆ ಅಂತ ಹೇಳ್ತಾರೆ. ಅದೇ ರೀತಿ 10,000 ಆ ಮಂತ್ರ ಹೇಳಿಕೊಂಡು ಹೋಮ ಮಾಡಿಸ್ಬೇಕು. ಆ ಹೋಮ ಮಾಡಿಸೋಂಥ ಕೆಲವು ಮೂಲಿಕೆಗಳು ಏನು ಹಾಕಿರ್ತಾರೆ, ಆ ಬೂದಿನ, ಆ ಮೂಲಿಕೆಗಳೆಲ್ಲ ಅಲ್ಲಿ ಹೋಮ ಮಾಡಿದಾಗ ಅದೆಲ್ಲ ಬೂದಿ ಆಗಿರುತ್ತೆ. ಆ ಬೂದಿನ ತಗೊಂಡು ಒಂದು ಸುಬ್ರಹ್ಮಣ್ಯನ ಒಂದು ಪೂಜೆ ಮಾಡಿ ಮತ್ತು 1,000 ಸಲ ಅಭಿಮಂತ್ರಿಸಿ ಅದನ್ನು ತೋಟ, ಹೊಲ, ಗದ್ದೆ, ಈ ಫಾರಮ್ ಇವಕ್ಕೆಲ್ಲ ಚೆಲ್ಲಿದಾಗ ಒಳ್ಳೆ ಬೆಳೆ ಕೈಗೆ ನಿಮಗೆ ಬರುತ್ತೆ. ಮತ್ತು ನಿಮಗೆ ನೀವು ಒಂದು ಏನು ಇಷ್ಟು ಬರಬೇಕು ಅಂತ ನಿರೀಕ್ಷೆ ಏನು ಇಟ್ಕೊಂಡಿರ್ತೀರ ಅಂಥ ಒಂದು ನಿರೀಕ್ಷಿಸಿದಷ್ಟು ಹಣ ಕೂಡ, ವ್ಯಾಪಾರ ಕೂಡ ನಿಮಗಾಗುತ್ತೆ. ಈ ಅಮಾವಾಸ್ಯೆ ದಿವಸ ನೀವು ತರಬೇಕಾಗಿರೋಂಥ ವಸ್ತುಗಳೇನಪ್ಪ ಅಂದರೆ ಜಟಮಾಂಸಿ, ಮಯೂರಶಿಖಿ, ಬಲಮುರಿ ಒಂದು ಮೂಲಿಕೆ, ಅದು ಬಲಮುರಿ, ಎಡಮುರಿ ಅಂತ ಹೇಳ್ತೀವಿ. ಅದರಲ್ಲಿ ಬಲಮುರಿ ತರಬೇಕು. ಈ ಮೂಲಿಕೆಗಳೆಲ್ಲ ಸಹಾಯದಿಂದ ನೀವು 1,000 ಹೋಮ ಮಾಡಬೇಕು. ಅದರ ರಕ್ಷೆ ಅಂದರೆ ಏನು ಬರುತ್ತಲ್ವ, ಆ ರಕ್ಷೆನ ಆ ಯಜಮಾನ ಏನಿರ್ತಾನೆ, ಅಂದರೆ ಆ ಜಮೀನಿನ ಹೊಲದ ಯಜಮಾನ ಏನಿರ್ತಾನೆ, ಅವರು ಇದನ್ನು ತಿಲಕವಾಗಿ ಧರಿಸಿದ್ರಾಗ ಆ ಬೇಸಾಯಕ್ಕೆ ಯಾವ ರೋಗ ಕೂಡ ತಟ್ಟಲ್ಲ. ಉಲ್ಸಾಗಿ ಒಳ್ಳೆ ಬೆಳೆ ಬೆಳೆಯುತ್ತೆ. ಅದೇ ರೀತಿ ಮಿಕ್ಕಿರುವಂಥ ಆ ರಕ್ಷೆ ಏನು ಬೂದಿ ಅಂತ ಏನು ಹೇಳ್ತೀವಿ, ಅದನ್ನು ನಿಮ್ಮ ಜಮೀನಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಒಂದು ನೀರಿನಲ್ಲಿ ಆ ರಕ್ಷೆ ಅಂದರೆ ಅಥವಾ ಬೂದಿನ, ಹೋಮದ ಬೂದಿನ ಎಲ್ಲ ಕದಡಿಬಿಟ್ಟು ಆ ಗಿಡಗಳಿಗೆಲ್ಲ ನೀವು ಸಿಂಪಡಣೆ ಮಾಡಬೇಕು. ಆ ಸಿಂಪಡಣೆ ಮಾಡಿದಾಗ ಅದರಲ್ಲಿ ಯಾವುದೇ ಒಂದು ಮಾಂತ್ರಿಕತೆ ಇರ್ಬೋದು ಅಥವಾ ಬೇರೆಯವರಿಂದ ನಿಮಗೆ ಆ ಜಮೀನಲ್ಲಿ ಏನೂ ಆಗಬಾರ್ದು, ಫಸಲು ಬರಬಾರ್ದು ಅಂತ ಕೆಲವ್ರು ಏನಾದ್ರು ತೊಂದರೆ ಕೊಟ್ಟಿರ್ತಾರೆ. ಆ ತೊಂದರೆ ಕೂಡ ನಿವಾರಣೆ ಆಗುತ್ತೆ. ಅಥವಾ ಕೆಲವೊಂದು ಬೇರೆ ರೀತಿಲಿ ಅಂದರೆ ಹುಳ ಉಪ್ಪಟೆಗಳು ಬಿದ್ದು ಅಥವಾ ಏನೋ ರೋಗ ಬಂದು ಕೆಲವು ಬೆಳೆಗಳು ನಾಶ ಆಗ್ತಿರ್ತವೆ. ಇಂಥದಕ್ಕೆಲ್ಲ ಕೂಡ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದು ಬೇಕು ಅಂತಂದರೆ ನಿಮ್ಗೆ ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋದಿದ್ದರೆ ಅಮಾವಾಸ್ಯೆ ದಿನವೇ ಈ ನಿಮ್ಮ ಒಂದು ತೋಟದಲ್ಲಿ ಈ ವನದುರ್ಗೆ ಹೋಮ ಅಂತ ಮಾಡ್ತಾರೆ. ಅದು ಕೆಲವ್ರಿಗೆ ಗೊತ್ತಿರುತ್ತೆ. ಯಾರು ನೀವು ಪೂಜಾರಿಗಳನ್ನ ಅಥವಾ ನಮ್ಮ ಇವ್ರನ್ನ ಯಾರು ಕೇಳಿದಾಗ ನಿಮಗೆ ಅದು ವನದುರ್ಗೆ ಹೋಮ ಮಾಡಿ ಈ ಮಂತ್ರವನ್ನು ಜಪ ಮಾಡಿ ಅವರು ಇದನ್ನು ಒಂದು 5,000 ಬಾರಿ ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೊಂಡಿರಬೇಕು. ಯಾರು ಈ ಹೋಮ ಯಾರು ಮಾಡ್ತಾರೆ ಅವರು ಹೋಮ ಮಾಡಿ ಆ ಬಂದಂಥ ಹೋಮದ ಬೂದಿಯಲ್ಲಿ ಗಿಡಗಳಿಗೆಲ್ಲ ಚೆಲ್ಲಿದರೆ ಉತ್ತಮವಾಗಿ ಬೆಳೆ ಬರುತ್ತೆ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಶಕ್ತಿ ಬೇಕು ಅಂದರೆ ಈ ರೀತಿ ಹೋಮ ಕೂಡ ಮಾಡ್ಕೋಬೋದು. ವನದುರ್ಗಿ ಹೋಮ ಅಂತ ಹೇಳ್ತೀವಿ. ಯಾಕೆಂದರೆ ಆ ವನದುರ್ಗೆನೇ ನಿಮ್ಮ ಒಂದು ಬೆಳೆನಾಗಲಿ ಆ ಜಾಗನಾಗಲಿ ಕಾಯೋ ಅಂಥ ಒಂದು ವನದುರ್ಗೆ ದೇವಿ ಅವಳು. ಹಾಗಾಗಿ ಅವಳಿಗೊಂದು ಪುಟ್ಟದಾಗಿ ನಿಮ್ಮ ತೋಟದಲ್ಲೇ, ನಿಮ್ಮ ಒಂದು ಜಮೀನಲ್ಲೇ ಮಾಡಿದಾಗ ಯಾವುದೇ ಇದ್ದರೂ, ಇನ್ನೂ ತೊಂದರೆಗಳಿದ್ದರೂ, ಯಾವುದೇ ಒಂದು ಕೆಟ್ಟ ನೆಗೆಟಿವ್ ಇದ್ದರೂ
ಜನಗಳ ಒಂದು ಬೇರೆದಿದ್ದರೂ ಮಾಂತ್ರಿಕತೆ ಇದ್ದಿದ್ರು ಪ್ರತಿಯೊಂದು ಏನೇ ಇದ್ದರೂ ಅಲ್ಲಿ ತೊಲಗೋಗುತ್ತೆ. ಅದು ನಿಮಗೆ ಮುಂದಕ್ಕೆ ಭಾಳ ಒಳ್ಳೆಯ ಅಭಿವೃದ್ಧಿ ಆಗಿ ಒಳ್ಳೆ ಬೆಳೆ ಕೂಡ ಇದಕ್ಕೆ ಬರುತ್ತೆ ವೀಕ್ಷಕರೇ. ಇದು ಒಂದು ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಕೊಬೋದು. ಇದನ್ನು ಮಾಡ್ಕೊಂಡು ನೋಡಿ. ನಿಮ್ಮ ಯಾರಿಗೆ ಬೆಳೆಗಳು ನಂಗೆ ಸಾಕಷ್ಟು ಜನ ನಂಗೆ ಕರೆ ಮಾಡಿ ಹೇಳ್ತಿರ್ತಾರೆ, ಬೆಳೆ ಹಾಕ್ತಾಯಿದ್ದೀವಮ್ಮ, ಆದರೆ ಏನು ನಮಗೆ ಫಸಲು ಕೈಗೆ ಬರ್ತಾಯಿಲ್ಲ, ನಾವು ಹಾಕಿದ್ದು ದುಡ್ಡು ಕಾಲು ಭಾಗದಲ್ಲಿ ಕೂಡ ನಮಗೆ ಬರ್ತಾಯಿಲ್ಲ, ಹಾಗಾಗಿ ನಮಗೆ ಇನ್ನು ಬೆಳೆ ಮಾಡೋದು ಬೇಡ ಅನ್ನೋಷ್ಟು ಮನಸ್ಸಿಗೆ ಬೇಜಾರಾಗಿತ್ತೆ ಅಂತ. ನನ್ನ ಬಾಂಧವರೇ, ನಾನು ಹೇಳೋದು ಒಂದು ವಿಷಯ, ಭೂದೇವಿನೇ ಆವತ್ತು ಬಂಜೆ ಹಾಕಿ ಬಿಡಬಾರ್ದು. ಅಟ್ಲೀಸ್ಟ್ ನಿಮಗೆ ಆಗಿಲ್ಲ ಅಂದರೆ ಕೊನೆದು ಏನಾದರೂ ಒಂದು ಉರುಳಿ ಆಗ್ಬೋದು, ಬೇರೆ ಕಡಲೆಕಾಯಿ ಏನೋ ಒಂದು ಕೂಡ ಹಾಕ್ಬೋದು. ಫಸಲು ಅಲ್ಲಿ ನಿಮಗೆ ಬರ್ತಾ ಹೋಗಲಿ, ನೀವು ಅವಳನ್ನ ಶುದ್ಧಿ ಮಾಡಿ ಆ ಜಾಗನ, ಆ ಭೂದೇವಿನ ಶುದ್ಧಿ ಮಾಡಿ ನಿಮ್ಮ ಕೈಲಾದಂಥದ್ದು ಒಂದು ಬೆಳ್ಕೊಂಡಾಗ, ಕೆಲವು ಈಗಂತೂ ಹಸುಗಳಿಗೆ ಸಾಕಷ್ಟು ಈಗ ಬಂದಿರೋವಂಥ ಹುಲ್ಲುಗಳೆಲ್ಲ ಬಂದಿದೆ, ಅದನ್ನು ಕೂಡ ಹಾಕ್ಕೋಬೋದು. ಅದು ಕೂಡ ನಿಮ್ಗೆ ಒಳ್ಳೆ ಅದ್ಭುತವಾಗಿ ವ್ಯಾಪಾರ ಆಗುತ್ತೆ. ಯಾಕೆಂದರೆ ಈಗೆಲ್ಲ ಮೇವು ಸಿಗ್ತಾಯಿಲ್ಲ, ಹಸುಗಳಿಗೆ ಮೇವು ಸಿಗ್ತಾಯಿಲ್ಲ, ಹಾಗೂ ಕೂಡ ಅದು ಆಗುತ್ತೆ. ಈಗೇನು ಹಸುಗಳಿಗೆಲ್ಲ ಮೇಕೆಗಳು ಕೂಡ ಅದನ್ನು ಬಳಸ್ತಾ ಇದ್ದಾರೆ, ಎಲ್ಲದಕ್ಕೂ ಈಗ ಬಳಸ್ತಿರೋದ್ರಿಂದ ನೀವು ಯಾವ್ದಾದ್ರು, ಯಾಕೆಂದರೆ ಭೂಮಿನ ಯಾವತ್ತು ಬಂಜರು ಮಾಡ್ತಿರೋ ನಮ್ಮನ್ನು ಕೂಡ ಅವಳು ಅದೇ ರೀತಿ ಬಂಜೆ ರೀತಿ ಮಾಡಾಕ್ಬಿಟ್ಟು ಯಾವುದೇ ರೀತಿ ಕೈ ಬಾಯಿ ಎತ್ತಲ್ಲ ಯಾವುದಾದ್ರು. ಯಾಕೆಂದರೆ ಭೂದೇವಿನೇ ನಾವು ಸಿಕ್ಕಿದಾಗ ನಮ್ಮ ಜೀವನ ಕೂಡ ಒಣಗೋಗ್ಬಿಡುತ್ತೆ. ಹಾಗಾಗಿ ಆ ರೀತಿ ಮಾಡಬೇಡಿ. ನಿಮ್ಮ ಕೈಲಾಗಿ ಏನು ಸಾಧ್ಯ ಆಗುತ್ತೋ ಅದನ್ನು ಬೆಳ್ಕೊಳ್ಳಿ. ಅದೇ ರೀತಿ ಆ ರೀತಿ ಖಾಲಿ ಬಿಡಬೇಡಿ, ಭೂದೇವಿನ ಒಣಗಿಸ್ಬೇಡಿ ಅಂತ ಹೇಳೋದೇ ಇಲ್ಲಿ ಒಂದು ಉದ್ದೇಶ. ಮತ್ತು ಏನಾದ್ರು ಹಾಕಿದ್ದು ನೀವು ನಮಗೆ ಕೈಗೆ ಬೆಳೆ ಬರ್ತಾಯಿಲ್ಲ, ನಾವು ಹಾಕಿದ ಬಂಡವಾಳ ಕೂಡ ನಮಗೆ ಸಿಗ್ತಿಲ್ಲ ಅನ್ನೋರು ಇದ್ದರೆ ಇದನ್ನು ಆರಾಮಾಗಿ ನೀವು ಮಾಡ್ಕೋಬೋದು. ನಿಮ್ಮ ಇಷ್ಟ ರೀತಿ ನಿಮಗೆ ಬೇಕಾದಷ್ಟು ಆ ಬೆಳೆ ಕೂಡ ಬರೋ ರೀತಿ ಮಾಡ್ಕೋಬೋದು ಅಂತ ಹೇಳ್ತಾ, ಬಾಂಧವರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಪಾಪ ಬೇರೆಯವರು ಕೂಡ ಗೊತ್ತಿಲ್ಲದಿರೋ ಅಂಥವ್ರಿಗಿದ್ರೆ ಇದನ್ನು ಹೇಳ್ಕೊಡಿ, ಅವ್ರಿಗೂ ಇದನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು.